ಅವಾಗ ಬಂದ ಮಗ ಎಲ್ಲ ಕಾರ್ಯಗಳು ಸುಮಂಗವಾಗಿ ಸಾಗಿಸೋದೇನು? ಹೌದು ಡ್ಯಾಡಿ, ಎಲ್ಲಾ ಕೆಲಸವನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ಆದರೆ ಎಂಬ ಮಾತೇಕೆ? ಏನೋ ತೊಂದರೆ ಆಯ್ತು ಹೇಳೋ ಮಗ. ಏನಿಲ್ಲ ಡ್ಯಾಡಿ, ಆ IAS ಅಧಿಕಾರಿ ನೀವು ಮಾಡಿದ ಸ್ಮಗ್ಲಿಂಗ್ ಕೆಲಸಗಳು ಅಧಿಕಾರಿಗಳೇ ಗೊತ್ತಾದ್ರೆ ಅವನ ನೌಕರಿಯನ್ನು ಕೊತ್ತು ಹೋಗುತ್ತೆ ಅಂತ ನಮ್ಮ ಜೊತೆ ಶಾಮೀಲಾಗಿದಲ್ಲ ಅಂತ ಹೇಳಿದಾನೆ. ಹಾಗಾದ್ರೆ ಮುಂದೆ ಮಾಡೋದು ಮೊದಲು ಯಾರಿಗಾದ್ರೂ ಹೇಳಿದೆ? ನೀವು ಚಿಂತೆ ಮಾಡಬೇಡಿ ಡ್ಯಾಡ್. ಆ ಕೋತ್ವಾಲನ್ನು ಕರೆಸಿ ಎಲ್ಲಾ ವಿಷಯಗಳನ್ನು ತಿಳಿಸಿ ಅವನ ಕೈಯಲ್ಲಿ 50,000 ರೂಪಾಯಿ ಕ್ಯಾಶ್ ಕೊಟ್ಟು ಬಂದಿದ್ದೀನಿ. ನೀನು ಎಷ್ಟಾದ್ರೆ ನನ್ನ ಮಗನಲ್ಲವೇ? ಹಾ ಮಗು, ಸತ್ಯನ ಮಗಳು ಹೆಮ ಬಂದಿದ್ದಾರೆ, ಸಿಕ್ಕಿರೋದೇನು? ಹೌದು ಡ್ಯಾಡಿ, ಆದ್ರೆ ಅವಳನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ನೋಡು ಮಗು, ಆ ಸತ್ಯಜಿತೆಗೆ ಏಕೈಕ ಪುತ್ರಿ. ಆ ಹೆಮಳನ್ನು ಒಲಿಸಿಕೊಂಡು ಮದುವೆ ಆದರೆ ಅವನು ಸರ್ವಾಸ್ತಿಗೆ ನಾವೇ ಸರ್ವಾರು. ತೋರ್ಸೋಣ ನಾವು ಏನೊಂದು. ಹೌದು ಡ್ಯಾಡಿ, ನಾನು ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಅವಳನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಅವಳು ಈಗಾಗಲೇ ಅವನ ಜೊತೆನೆ ಪ್ರೀತಿಸ್ತಾ ಇದ್ದಾಳೆ. ಈ ನಿಮ್ಮಪ್ಪನ ಹೆಸರು ನಾಗೇಂದ್ರ ಇರಲ್ಲ ಈಗ. ಅವನು ಯಾವನು ಇರ್ಲಿ, ಅವನಿಗೆ ಕೊಚ್ಚ ಹಾಕಿ ಆ ಹೇಮಳನ್ನು ಮದುವೆ ಮಾಡಿಕೊಂಡು ನಿಮ್ಮ ಆಸೆ ಈಡೇರಿಸ್ತೀನಿ. ಈ ಕೆಲಸ ಮಾಡಲೇಬೇಕು ಮಗು. ಅಂದಾಗಲೇ ಆ ಸತ್ಯಜಿತನಿಗೆ ಈ ಊರಲ್ಲಿರೋ ಸ್ಥಾನ ನನಗೆ ಸಿಗುತ್ತದೆ. ಆಮೇಲೆ ಈ ಊರಿಗೆ ದೊರೆ ಮಗ ನೀನೇ ಮಗ. ಹಲೋ, ನಮಸ್ಕಾರ ಶ್ರೀಮಂತರಿಗೆ. ಬಂದು ಮುಟ್ಟಿದ್ದು ಎಷ್ಟು? 1 ಲಕ್ಷ ರೂಪಾಯಿ ಅಲ್ಲವೇ? ಇಲ್ಲೇ ಬಂದಿದ್ದಾನೆ ಅವನು. ನನ್ನ ಮಗನಲ್ಲವೇ? ಆ ಕೆಲಸ ಮಾಡದೇ ಇರ್ತಾನ? ಮಗನೇನು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾನಂತೆ. ಆಯ್ತು ಶ್ರೀಮಂತ್ರಿ, ಹಣವೆಲ್ಲ ಬ್ಯಾಂಕಿನ ಲಾಕರಲ್ಲಿದೆ. ಆಯ್ತು, ನಮಸ್ಕಾರ, ಬರ್ತೀನಿ. ನಾವು ಕೊಟ್ಟದ 50,000 ರೂಪಾಯಿ, ನೀವು ಹೇಳುತ್ತಿರೋದು 1 ಲಕ್ಷ ರೂಪಾಯಿ. ಏನಿದು? ಅದೇ ನಿಮ್ಮ ಕೊನೆ ಕಸರತ್ತು ಎಂದು. ಸತ್ಯಜಿತ ಕೊಟ್ಟು 40,000, ಅದರಿಂದಲೇ ಅವನಿಗೆ ಆಪತ್ತು. ಡ್ಯಾಡಿ, ನಾ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಖರ್ಚಿಗೆ ಸ್ವಲ್ಪ ಹಣ ಬೇಕಿತ್ತು. ಎಷ್ಟು ಬೇಕು ಮಗ? 10,000 ಇಲ್ಲ 20,000? ಆ ಸತ್ಯಜಿತ 1 ಲಕ್ಷ ರೂಪಾಯಿ ಕೊಟ್ಟಿದಂತೆ ಆ ಹಣಗಳು ನೀವು ಹೇಳಿದಾಗೇನೆ ಖರ್ಚು ಮಾಡಿದ್ದೀನಿ ಡ್ಯಾಡ್. ಶಬಾಷ್ ಬೇಟ, ತಂದೆಗೆ ತಕ್ಕ ಮಗ. ನಾನು ಹಣವನ್ನು ತಂದು ಕೊಡುತ್ತೇನೆ. ಇವನು ನಾಗೇಂದ್ರ ಮಗ ಮಧುಸೂದನ. ಮಾಡವನೇ ಬಿಡವನಲ್ಲ. ಪ್ರೀತಿಸ ನಾಟಕ ಮಾಡಿ ಅವಳನ್ನು ಮದುವೆ ಆಸೆ ತೋರಿಸಿ ಆ ಸತ್ಯಜಿತನೇ ಎಲ್ಲ
ಅಷ್ಟೇನು ನನ್ನಂತ ಮಾಡಿಕೊಂಡು ಅವಳ ಜೊತೆನೆ ಕಾಮನಾಟ ಆಡಿ ಆ ಪಾರಿವಾಳನ ಕಚ್ಚಿ ತಿಂದಾಗ್ಲೇ ನನಗೆ ಸಮಾಧಾನ. ಆಗ ನಾನಾಗುವೆ ತಂದೆಗೆ ತಕ್ಕ ಮಗ. ಆ ಮಗ ತೆಗೆದುಕೋ ಈ ಹಣವನ್ನು. ಹಾಗೆ ಈ ರಿವಾಲ್ವರ್ ಅನ್ನು ರಿನ್ಯೂ ಮಾಡಿಕೊಂಡು ಬೇಗನೆ ಬಾ. ಆಯ್ತು ನಾನು ಬರುತ್ತೇನೆ.